ವಾಪಸ್ ಅಮೃತೇಶ್ವರಿಗೆ ಆಯ್ತು. ಸಾಲಿಗ್ರಾಮಕ್ಕೆ ಕರೆ ಬಂತು. ಪುನಃ ಇಲ್ಲಿ ವಾಪ ಮನಸ್ಸು ಮಾಡಿ ಎಲ್ಲ ಹೇಳಿದೆ. ಅದಕ್ಕೆ ನಮ್ಮ ಯಜಮಾನ್ರ ಆಯ್ಕೊ ಮರೆ ಇದೊಂದು ವರ್ಷ ಆಯ್ತು ಮತ್ ಕಾಮ ಅಂದ್ರೆ ನಾನು ಇಲ್ಲೇ ಆಯ್ಕಂಡೆ. ಅಂದ್ರೆ ಮತ್ತೇನಾರ ಹೇಳಿಕ್ಕಿದೆ ಸರ್ ಅಮೃತೇಶ್ವರಿ ಮೇಳದ ಬಗ್ಗೆ? ಅಮೃತೇಶ್ವರಿ ಮೇಳದಲ್ಲಿ ಒಳ್ಳೆಯ ತಂಡ, ಜೊತೆಯಲ್ಲಿ ನಮ್ಮ ಯಜಮಾನ್ರು ಇರೋವರೆಗೂ ನಾನು ಆ ಮೇಳದಲ್ಲಿ ಒಂದು ಇರ್ಬೇಕಂತ ಮನಸ್ಸು ಮಾಡಿದ್ದೆ. ಅದೇ ಮೇಳದ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ನಾಗೂರಿನ ಮಾಧವ್ ಸರ್ ಅವರ ಮನೆಗೆ ಬಂದಿದ್ದೇವೆ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ದೀವಿ. ಅವರ ಯಕ್ಷಗಾನ ಪಯಣದ ಬಗ್ಗೆ, ಅವರ ಸಾಧನೆ ಹಾದಿಯ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ವಿಡಿಯೋ ಮೂಲಕ. ಹಾಗೆ ಅವರ ಮುಂದಿನ ಸಾಧನೆ ಹಾದಿ ಏನಾಗಿದೆ ಅನ್ನೋದನ್ನ ಅವರಿಂದ ತಿಳಿಯೋಣ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ಸರ್, ಬಹಳಷ್ಟು ವರ್ಷಗಳ ಸೇವೆ ಅಂದ್ರೆ ಯಕ್ಷಗಾನ ಸೇವೆ ನಂತರ ತಾವು ಮೇಳಕ್ಕೆ ಹೋಗ್ತೀವಿ. ಕೋಟ ಅಮೃತೇಶ್ವರಿ ಮೇಳ ಮೊದಲು ಟೆಂಟ್ ಮೇಳ ಆಗಿತ್ತು, ಆಮೇಲೆ ಈಗ ಬಯಲಾಟ ಮೇಳ ಆಗಿದೆ. ತಾವು ಹೋಗುವಾಗ ಬಯಲಾಟ ಮೇಳ ಇತ್ತು, ಟೆಂಟ್ ಮೇಳ ಇತ್ತು ಸರ್? ಬಯಲಾಟ ಮೇಳ. ಅಲ್ಲಿಗೆ ಸೇರುವ ಅಂದ್ರೆ ನಿಮ್ಮ ಮನಸ್ಸಾದ ಬಗ್ಗೆ ಅಲ್ಲಿ ಸೇರಿದ್ದು ಮತ್ತೆ ಅಲ್ಲಿನ ಒಂದು ಅನುಭವ ಈಗಲೂ ಕೂಡ ಅದ್ರಲ್ಲಿ ಆ ಮೇಳದಲ್ಲಿ ಇದ್ದಿರ್ತಾವ. 15 ವರ್ಷ ಆಯ್ತು ಈಗ ಅಲ್ಲ ಸರ್? 15 ವರ್ಷಗಳಿಂದ ಆ ಮೇಳದಲ್ಲಿ ಇದ್ರಿ. ಈಗ ಮುಖ್ಯ ಸ್ತ್ರೀ ಪಾತ್ರಧಾರಿ ಆಗಿದ್ರಿ. ಆ ಪಯಣವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ನಾನು ಮಂದರ್ತಿ ಮೇಳ, ದೊಡ್ಡ ಮೇಳ ಅದು, ಅಲ್ಲಿಂದ ಕರೆ ಬಂತು. ಪಾಟ ಸುರೇಶ್ ಅಣ್ಣ ಫೋನ್ ಮಾಡಿದ್ರು. ಆಮೇಲೆ ಅದಕ್ಕೆ ಬೇರೆ ಬೇರೆ ನಮ್ಮ ಮಂದರ್ತಿ ಮೇಳದಿಂದ ಇಲ್ಲಿ ಬರ್ಬೇಕಿದ್ರೆ ತುಂಬಾ ಮಂದಿ ಎಲ್ಲ ನಮ್ಗೆ ಅದ್ರ ಬಗ್ಗೆ ಪೂರಕರಾಗಿದ್ರು. ಹೊಳ್ರ ಕುಟುಂಬ ಒಂದು, ಆಮೇಲೆ ನಮ್ಮ ಯಜಮಾನ್ರು, ನಮ್ಮ ಜಾತಿಯವರಲ್ಲಿ ತುಂಬಾ ಮಂದಿ ಇದ್ರು. ಅವರದ್ದೆಲ್ಲ ಒಂದು ಪ್ರೋತ್ಸಾಹದೊಂದಿಗೆ, ಒಂದು ಕರೆಯೊಂದಿಗೆ ಮಂದರ್ತಿ ಮೇಳದಿಂದ ಅಮೃತೇಶ್ವರಕ್ಕೆ ಮೇಳಕ್ಕೆ ಬಂದೆ. ನಾನು ಅಲ್ಲಿ ಬಂದಾಗ ಸಖಿ ಶ್ರೀವೇಶಕ್ಕೆ ಬಂದಿದ್ದು, ಮುಖ್ಯ ಶ್ರೀವೇಶಕ್ಕಾಗಿ ಅಲ್ಲ. ಅಲ್ಲಿ ಆ ವರ್ಷ ದಿವಾಕರಣ್ಣ ಇದ್ದಿದ್ದು. ಆಮೇಲೆ ಸಖಿ ಶ್ರೀವೇಶಲ್ಲಿ ಇದ್ದುಕೊಂಡು ನಾನು ಮುಖ್ಯ ಶ್ರೀವೇಶದ ಎಲ್ಲಾ ವೇಷಗಳನ್ನು ಮಾಡ್ತಾ ಇದ್ದೆ. ಅದು ಮಾಡ್ಬೇಕು, ಆ ಸಾಮರ್ಥ್ಯ ಇರ್ಬೇಕು. ಸಖಿ ಶ್ರೀವೇಶ ಮಾಡುವವನಿಗೆ ಆ ಸಾಮರ್ಥ್ಯ ಇರ್ಬೇಕಂತ. ಆಮೇಲೆ ಅವರ ದಿವಕರಣ್ಣ ಮಾರನೇ ವರ್ಷ ಮಂದರ್ತಿ ಮೇಳಕ್ಕೆ ಹೋದ್ರೆ ನಾನು ಅಲ್ಲಿ ಮುಖ್ಯ ಶ್ರೀವೇಶ ಆಗಿ ಬಡ್ತಿ ಪಡೆದೆ. ಅಲ್ಲಿಂದ 13-14 ವರ್ಷದಿಂದ ಮುಖ್ಯ ಶ್ರೀವೇಶಧಾರಿಯಾಗಿ ಅಮೃತೇಶ್ವರಿ ಮೇಳದಲ್ಲಿ ಇದ್ದೆ. ಸರ್, ನಿಮ್ಗಂದ್ರೆ ಮಂದರ್ತಿ ಮೇಳದಲ್ಲಿ ಇದ್ರಿ ನೀವು. ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಯಾಕೆ ಬರ್ಬೇಕಿತ್ತು? ಅಲ್ಲಿ ಏನಾರ ಸಮಸ್ಯೆ ಆಯ್ತು? ಇಲ್ಲ, ಸಮಸ್ಯೆ ಏನೂ ಆಗ್ಲಿ. ನಾನು ಯಾವ ಮೇಳಕ್ಕೆ ಹೋದ್ರು ಒಂದೇ ಒಂದು ಕಿಂಚಿತ್ತು ಸಮಸ್ಯೆ ಮಾಡಿ ಬಂದದ್ದಲ್ಲ. ಅಲ್ಲ, ಅಂದ್ರೆ ನಿಮ್ಗೆ ಏನಾಯ್ತು ಅಲ್ಲಿಂದ ಈ ಕಡೆ ಬರುವಂತ ಮನ್ಸಾದ? ಹೌದು, ಅಂದ್ರೆ 4 ವರ್ಷ ಇದ್ರಿ ಅಲ್ಲ ಅಲ್ಲಿ? ಹೌದೌದು, 4 ವರ್ಷ ಇದ್ದೆ. ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಬಳಗ. ನೀವ್ ಹೇಳಿದಂತೆ ಗೋಪಾಲ್ ಗಣಿಗಿರಿದ್ರು, ಭಾಗವತಿಗೆ ಎಲ್ಲ ಸರ್. ಮತ್ತೆ ಒಂದೊಂದೇ ಮೆಟ್ಲಂಚೂರು ಸ್ವಲ್ಪ ಮೇಲೆ ಇರ್ಬೇಕು. ಈಗ ಅಲ್ಲಿ ಸಖಿ ಶ್ರೀವೇಶಧಾರಿಯಾಗಿದ್ದೆ ನಾನು ಅಲ್ಲಿ. ಯಾಕಂದ್ರೆ ತುಂಬಾ ವರ್ಷದಿಂದ ಮುಖ್ಯ ಶ್ರೀವೇಶಧಾರಿಗಳಾಗಿ ತುಂಬಾ ಜನ ಇದ್ರು. ಈಗ ಅವರು ಬಿಟ್ರೆ ಮೇಲೆ ನಾವು ಮುಖ್ಯ ಶ್ರೀವೇಶಧಾರಿ ಆಗುದು. ಇಲ್ಲಿ ಹಾಗೆಲ್ಲ ನನಗೆ ಮಾನ್ಯ ವರ್ಷ ಮುಖ್ಯ ಶ್ರೀವೇಶಧಾರಿಯಾಗಿ ಬಡ್ತಿ ಪಡೆಯುವ ಇದ್ರಲ್ಲೆಲ್ಲ ನೆಲೆಯಲ್ಲೇ ಬಂದಿದ್ದ. ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದು, ಪ್ರಮೋಷನ್. ಮತ್ತೆ ಅನುಭವ ಸುಮಾರು ಇತ್ತಲ್ಲ. ಸುಮಾರು ಅನುಭವ ಮಾಡ್ಕೊಂಡು ಬಂದ್ರಿ ಮುಖ್ಯ ಶ್ರೀವೇಶ ಆದ ಕೂಡ ನಿಮ್ಗೆ ಸ್ವಲ್ಪ. ಯಾಕಂದ್ರೆ ಅಷ್ಟು ನಮ್ಮನ್ನ ಅನುಭವ ಮಾಡಿಸಿ ನಮ್ಮ ಗುರುಗಳು ಆರ್ಗೋಡರು. ಹೌದು. ಆಮೇಲೆ ಇಲ್ಲಿ ಬಂದೆ. ಇಲ್ಲಿ ಬಂದ ಮೇಲೆ ಗೋಪಾಲ್ ಗಾಣಿಗರು ನಾವೆಲ್ಲ ಒಟ್ಟೆ ಬಂದಿದ್ದಿಲ್ಲಿ. ಎಲ್ಲ ಒಟ್ಟಿಗೆ ಬಂದ್ರಿ? ಒಟ್ಟೆ. ಕಡೆಗೆ ನನ್ನ ಒಬ್ಬ ಪರಮ ಶಿಷ್ಯ ಇದ್ದ, ಕಿರಾಡಿ ವಿಶ್ವನಾಥ್ ಅಂತ. ನಾವು ಅವರೆಲ್ಲ ಒಟ್ಟು ಸೇರಿ ಒಂದು 5 ಜನ ಮಂದರ್ತಿ ಮೇಳದಿಂದ ಅಮೃತೇಶ್ವರಿ ಮೇಳಕ್ಕೆ. ಅಲ್ಲಿ ನಮ್ಮ ನಡುತಿಟ್ಟಿನ ಹಿರಿಯ ವೇಷಧಾರಿ, ಭರಪೂರ ಅನುಭವವಿರೋ ವೇಷಧಾರಿಗಳು ಪಾಟ ಸುರೇಶಣ್ಣ. ಹೌದೌದು. ಸುದೀರ್ಘ ಕಾಲ ಯಕ್ಷಗಾನದ ಸಣ್ಣಿಂದ ಇದ್ದವ್ರು, ಭರಪೂರ ಅನುಭವ ಇತ್ತು. ಅವ್ರು ಸಿಕ್ಕಿದ್ರ ನನಗೂ ಅವರಿಗೂ ಹೆಚ್ಚು ಕಡಿಮೆ ಎಲ್ಲ ಜೊತೆ ವೇಷ. ಸುಧನ್ವ, ಪ್ರಭಾವತಿ, ನಾನ್ ದ್ರೌಪದಿ ಅವರದ್ದು ಅರ್ಜುನ. ಈಗಲೂ ತುಂಬಾ ವೇಷಗಳು ಜೊತೆ. ಅದು ಎಂತ ನಮ್ಗೆ ಭಾರಿ ಸಹಕಾರಿ ಆಯ್ತು. ಕಲಿಯುವುದಕ್ಕೆಲ್ಲ ಭಾರಿ ಸಹಕಾರಿ ಆಯ್ತು. ಗೋಪಾಲ್ ಗಾಣಿಗರ ಆದ್ಮೇಲೆ ನಮ್ಮ ಮಯ್ಯ ಭಾಗವತರ ಬಂದ್ರೆ, ಅವ್ರು ಬಂದ್ರು. ಅವ್ರು ಮೆಲೋಡಿ ಸ್ವರ, ಮತ್ತೆ ನನ್ನ ಬಗ್ಗೆ ಸ್ವಲ್ಪ ಒಂದು ಪ್ರೀತಿ ಇರುವ ಕೆಲವಿದ್ರು. ಮಯ್ಯರು ಒಳ್ಳೆ ಸಟ್ಟು. ಕಡೆಗೆ ನಮ್ಮ ಈ ಮದ್ಲೆಗಾರರು
ಒಳ್ಳೆ ಜಗದೀಶ್ ಹೆಗಡೆ ಮಾಳ್ಕೋಡು ಎಲ್ಲ ಅನುಭವ ಇರುವ ಕಲಾವಿದರು. ನಮ್ಗೆ ಅವರಿಂದೆಲ್ಲ ಬೇಕಾದಷ್ಟು ಅನುಭವ ಪಡ್ಕೊಳ್ಳೋಕಾಯ್ತು. ಹೌದು ಖಂಡಿತ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮೂರ್ ಸಲ ಟೆಂಟ್ ಮೇಳಕ್ಕೆ ಅಗ್ರಿಮೆಂಟ್ ಆದನು. ಯಾವ ಮೇಳಕ್ಕೆ? ಪುನಃ ವಾಪಸ್ ಪೆರಡೂರು ಮೇಳಕ್ಕೆ ಅಗ್ರಿಮೆಂಟ್ ಆಯ್ತು. ವಾಪಸ್ ಅಮೃತೇಶ್ವರಿಗೆ ಆಯ್ತು. ಸಾಲಿಗ್ರಾಮಕ್ಕೆ ಕರೆ ಬಂತು. ಪುನಃ ಇಲ್ಲಿ ವಾಪು ಮನಸ್ಸು ಮಾಡಿ ಎಲ್ಲ ಹೇಳಿದೆ. ಅದಕ್ಕೆ ನಮ್ಮ ಯಜಮಾನ್ರ ಆಯ್ಕೊ ಮರೆ ಇದೊಂದು ವರ್ಷ ಆಯ್ತು ಮತ್ ಕಾಮ ಅಂದ್ರೆ ನಾನು ಇಲ್ಲೇ ಆಯ್ಕೊಂಡೆ. ಇಲ್ಲೇ ಕಿಶನ್ ಹೆಗ್ಡೆ ಸಹಿತ ಫೋನ್ ಮಾಡಿದ್ರು. ನಾ ಹೇಳ್ಬೋದಲ್ಲ ಅಂದ್ರೆ ಒಂದ್ ವರ್ಷ ಬರ್ಬೋದಲ್ಲ ಅಂತ ನನ್ಗೆ ಹೋಗ್ಬೇಕಂತ ಆಸೆ ಇತ್ತು. ಅದು ನಾವು ಟೋಟಲಿ ಹೋಪ್ ಒಂದು ಯಾವುದೇ ವಿಧದಲ್ಲಿ ಸಿಗ್ಲೇ ಇಲ್ಲ, ಚಾನ್ಸ್ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ದೇವ್ರು ಬಿಡ್ಲಿಲ್ಲ ಏನೋ ದೇವ್ರು ಬಿಡ್ಲಿಲ್ಲ ಏನು. ಮತ್ತೆ ನಮ್ಮ ಯಜಮಾನ್ರು ಅವರು ನಮ್ಗೆ ಆನಂದ್ ಕುಂದರ್ ಅವ್ರು ನಮಗೆ ನಿಜವಾಗಿ ಒಂದು ಬದುಕಿ ದೇವರೇ ಅವರು. ನಮ್ಮ ಕಷ್ಟಕ್ಕೆಲ್ಲ ಆಗಿದ್ರು. ಹೋದ ವರ್ಷ ನನ್ನ 25ನೇ ವರ್ಷ. ನಾನು 2000 ಗಾನಕ್ಕೆ ಬಂದ 2001ರಲ್ಲಿ ನಾನು ಮೇಳಕ್ಕೆ ಬಂದಿದ್ದೆ. ಹೋದ ವರ್ಷ 25 ವರ್ಷ ಆಯ್ತು. ನನ್ನ ಬೆಳ್ಳಿ ಹಬ್ಬ ಮಾಡುವುದು ಯಜಮಾನ್ರೆ 25 ವರ್ಷ ಆಯ್ತು ಅಂದೆ. ಮಾಡುವ ಬೆಳ್ಳಿ ಹಬ್ಬ ಮಾಡುವ, ತೋಟದಲ್ಲಿ ಮಾಡುವ. ವೈಭವದಿಂದ ಮಾಡಿದ್ರು. ಒಳ್ಳೆ ವೈಭವ ಅಂದ್ರೆ ವೈಭವ, ಭಾರಿ ವೈಭವ. ಕಲಾವಿದರಿಗೆ ಅದಕ್ಕಿಂತ ಇನ್ನೇನು ಹೆಚ್ಚು ಬೇಕು. ಹೌದು. ಅಲ್ಲಿ ಸನ್ಮಾನ ಇತ್ತಂತೆ ಯಾರಿಗೆ? ಹೌದೌದು. ನಮ್ಮ ಅಪ್ಪನಿಗೆ, ಆರ್ಗೋಡ್ ಮೋಂದೇಶನಿಯವರಿಗೆ, ಮೊಳಲಿ ಕೃಷ್ಣನಿಗೆ ಗುರು ಗೌರವ ಅಂತಂದು ಮಾಡಿದ್ರು. ಹೀಗೆ ಭಾರಿ ವೈಭವದಿಂದ 25 ವರ್ಷ ಕಾರ್ಯಕ್ರಮ ಬೆಳ್ಳಿ ಪದ ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ಅದಕ್ಕೆ ನಮಗಲ್ಲಿ ಒಬ್ರು ಸಂತೋಷ್ ಮಾಸ್ಟರ್ ಅಂತ, ಪ್ರಬಣ್ಣ ಅಂತ ಅವರೆಲ್ಲ ತುಂಬಾ ಸಹಕಾರಿ ಆಗಿದ್ರು. ಕಡೆಗೆ ಬಾರಾಳಿ ರಾಘವೇಂದ್ರ ಅಂತ ಅವರೆಲ್ಲ ರಾಘವೇಂದ್ರ ಕುಂದರ್ ಅಂತ ಅವರೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ರು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು. ಹೌದು. ನೀವಂದ್ರೆ ನಿಮ್ಗೆ ಒಂದು ಈಗ ಕೋಟ ಅಮೃತೇಶ್ವರಿ ಮೇಳದಲ್ಲಿ ನೀವು ಇಷ್ಟಪಡೋ ಪಾತ್ರ ಅಂದ್ರೆ ಬಹಳಷ್ಟು ಪಾತ್ರ ನೀವು ಮಾಡ್ತೀರಿ. ನೀವು ಇದು ನನಗ್ ಮಾಡ್ಬೇಕು, ಇದು ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ, ಎಲ್ಲ ಖುಷಿ. ಒಂದ್ ಸ್ವಲ್ಪ ಜಾಸ್ತಿ ಖುಷಿಯಾಗುವಂತ ಪಾತ್ರ ಯಾವ ಸರ್? ಪ್ರಭಾವತಿ ಪಾತ್ರ ಭಾರಿ ಖುಷಿ ಆ ಪಾತ್ರ. ಹೌದೌದು. ಆಮೇಲೆ ದಮಯಂತಿ. ಹೌದು. ಕಡೆ ದ್ರೌಪದಿ, ಪ್ರತಾಪ ದ್ರೌಪದಿ. ಅದು ನಾನು ಹೋದ ಒಂದು 2 ವರ್ಷ ಒಂದು 50 ಪ್ರದರ್ಶನ ಆಯ್ತೇನೋ ದ್ರೌಪದಿ ಪ್ರತಾಪ. ಹೌದೌದು. ಸುರೇಶಣ್ಣ ಅವ್ರದ್ದು ಅರ್ಜುನ, ನಂದು ದ್ರೌಪದಿ ಪ್ರತಾಪ. ಹೌದೌದು. ಅಂದ್ರೆ ಕೆಲವು ಕಲಾವಿದರಿಗೆ ಇರುತ್ತಲ್ಲ, ನಮ್ಗೆ ಈ ತರದ ಪಾತ್ರ ಮಾಡ್ಲಿಕ್ಕೆ ಬಾರಿ ಖುಷಿ ಕೇಳಿದ್ರು. ನಾನು ಬರೀ ಸಾತ್ವಿಕ ಪಾತ್ರ ಮಾತ್ರ, ಶೃಂಗಾರ ಪಾತ್ರ, ವೀರರಸದ ಪಾತ್ರ ಅಲ್ಲ, ಎಲ್ಲ ಪಾತ್ರಗಳನ್ನು ಮಾಡ್ತೇನೆ. ಮಿಕ್ಸ್ ಎಲ್ಲ ಯಾವ್ದು ಭಾವನೆ, ಎಲ್ಲ ಭಾವನೆ ಇರೋ. ಹೌದೌದು. ಅಂದ್ರೆ ಈಗ 15 ವರ್ಷದಲ್ಲಿ ಈಗ ಮುಂದಿನ ವರ್ಷ ಕೂಡ ಮುಂದಿನ ವರ್ಷ ಅಲ್ಲಿ ಅಲ್ಲೇ ಕೋಟ. ಮುಂದಿನ ವರ್ಷ 15 ವರ್ಷ ಆಗುತ್ತೆ. ಮುಂದಿನ ವರ್ಷ 15 ವರ್ಷ, 14 ವರ್ಷ ಕಂಪ್ಲೀಟ್ ಆಯ್ತು. ಹಾಗೆ ಅಂದ್ರೆ ಮತ್ತೇನಾದ್ರು ಹೇಳಿಕ್ಕಿದೆ ಸರ್ ಅಮೃತೇಶ್ವರಿ ಮೇಳದ ಬಗ್ಗೆ? ಅಮೃತೇಶ್ವರಿ ಮೇಳದಲ್ಲಿ ಒಳ್ಳೆಯ ತಂಡ ಜೊತೆಯಲ್ಲಿ ನಮ್ಮ ಯಜಮಾನ್ರು ಇರುವವರೆಗೂ ನಾನು ಆ ಮೇಳದಲ್ಲಿ ಒಂದು ಇರ್ಬೇಕಂತ ಮನಸ್ಸು ಮಾಡಿದ್ದೆ. ಅದೇ ಮೇಳದಲ್ಲಿ ಈಗ ಹೆಚ್ಚು ಕಡಿಮೆ 25-26ನೇ ವರ್ಷ ನಂದು ಯಕ್ಷಗಾನದ ಇದೆ. ನನಗೀಗ 44-45 50 ವರ್ಷದವರಿಗೆ ಒಂದು ಯಕ್ಷಗಾನದಲ್ಲಿ ವೃತ್ತಿ ಜೀವನ ಮಾಡ್ಬೇಕಂತ. ಆಮೇಲೆ ಯಕ್ಷಗಾನ ನಿಲ್ಸುದಿಲ್ಲ, ಕರೆದಲ್ಲೆಲ್ಲ ಹೋಗುದು, ಅತಿಥಿಯಾಗಿ ಹೋಗುದು. ಒಂದು 5 ವರ್ಷ ಒಂದು 5 ವರ್ಷ ಮಾಡಿ ಅದು ಅಷ್ಟು ವರ್ಷ ಅಮೃತೇಶ್ವರಿ ಮೇಳದಲ್ಲೇ ಇರ್ಬೇಕಂತ ಒಂದು ಆಸೆ. ತಾಯಿ ಇಟ್ಕೊಳ್ತಾಳೆ. ಹೋಗ್ಬೇಕು ಅನ್ಸುದಿಲ್ಲ? ಇಲ್ಲ, ಇನ್ನಿಲ್ಲ, ಇನ್ನು ಟೆಂಟ್ ಮಾಡ್ಕೋತೇನೆ.